ನಮಸ್ಕಾರ. ಇಂದಿನ ವಿಶೇಷ ದೈನಂದಿನ ರಾಶಿಫಲಕ್ಕೆ ನಿಮಗೆ ಸ್ವಾಗತ. ಇಂದು ನಿಮ್ಮ ಜೀವನದ ಹಾದಿ ಹೇಗಿರಲಿದೆ? ನಿಮ್ಮ ಅದೃಷ್ಟ ಯಾವ ದಿಕ್ಕಿನಲ್ಲಿದೆ? ಪ್ರೀತಿ, ವೃತ್ತಿ, ಹಣಕಾಸು ಮತ್ತು ಆರೋಗ್ಯಕ್ಕೆ ಸಂಬಂಧಿಸಿದ ಪ್ರಮುಖ ಮುನ್ಸೂಚನೆಗಳೇನು? ಬನ್ನಿ ತಿಳಿಯೋಣ. ಮೇಷರಾಶಿ ಏರೀಸ್, ಈ ಅವಧಿಯು ಅದೃಷ್ಟದ ಅಸಾಮಾನ್ಯ ಏರಿಕೆಯಿಂದ ಗುರುತಿಸಲ್ಪಟ್ಟಿದೆ. ನಿಮ್ಮ ಜೀವನದ ಅನೇಕ ಮಗ್ಗುಲುಗಳಲ್ಲಿ ಮಹತ್ವದ ಸಕಾರಾತ್ಮಕ ಬೆಳವಣಿಗೆಗಳಿಗೆ ಇದು ಸುವರ್ಣಾವಕಾಶವನ್ನು ಒದಗಿಸುತ್ತದೆ. ನಿಮ್ಮ ಗುರಿಗಳನ್ನು ಸಕ್ರಿಯವಾಗಿ ಹಿಂಬಾಲಿಸಲು ಮತ್ತು ಈ ಅದೃಷ್ಟದ ಚಕ್ರವನ್ನು ಪೂರ್ಣ ಸಾಮರ್ಥ್ಯದಲ್ಲಿ ಬಳಸಿಕೊಳ್ಳಲು ನಿಮಗೆ ಸಲಹೆ ನೀಡಲಾಗಿದೆ. ವ್ಯಾಪಾರೋದ್ಯಮದಲ್ಲಿ ತೊಡಗಿರುವವರಿಗೆ ಮತ್ತು ಸಾಂಸ್ಥಿಕ ಅಥವಾ ಸೇವಾ ಪಾತ್ರಗಳಲ್ಲಿ ಉದ್ಯೋಗದಲ್ಲಿರುವವರಿಗೆ ಆಕಾಶಶಕ್ತಿಯು ಬಲವಾಗಿ ಒಲವು ತೋರುತ್ತದೆ. ಪ್ರಗತಿ ಮತ್ತು ಮನ್ನಣೆಯನ್ನು ಭರವಸೆ ನೀಡುತ್ತದೆ. ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಪ್ರಣಯವು ಅರಳುತ್ತದೆ. ಸ್ಥಾಪಿತ ಪಾಲುದಾರಿಕೆಗಳು ಮತ್ತು ವಿವಾಹಗಳಲ್ಲಿ ಆಳವಾದ ಸಂತೃಪ್ತಿ ಮತ್ತು ಸಂತೋಷವನ್ನು ತರುತ್ತದೆ. ಇದಲ್ಲದೆ ಯೋಜಿತ ಅಥವಾ ಆಕಸ್ಮಿಕ ಸಾಮಾಜಿಕ ಭೇಟಿಯು ಬಹಳ ಮೌಲ್ಯಯುತವೆಂದು ಸಾಬೀತಾಗಬಹುದು, ಏಕೆಂದರೆ ನೀವು ಹೊಸ, ಆಸಕ್ತಿದಾಯಕ ಮತ್ತು ಪ್ರಯೋಜನಕಾರಿ ವೃತ್ತಿಪರ ಅಥವಾ ವೈಯಕ್ತಿಕ ಸಂಪರ್ಕಗಳನ್ನು ರೂಪಿಸುವ ಸಾಧ್ಯತೆಯಿದೆ. ವೃಷಭರಾಶಿ ಟೌರಸ್, ಇಂದು ತಮ್ಮ ವೃತ್ತಿಜೀವನಕ್ಕೆ ಸಮರ್ಪಿತರಾಗಿರುವ ವ್ಯಕ್ತಿಗಳಿಗೆ, ವಿಶೇಷವಾಗಿ ಉದ್ಯೋಗ ಅಥವಾ ಸೇವೆಗಳಲ್ಲಿರುವವರಿಗೆ ಅತ್ಯಂತ ಅನುಕೂಲಕರವಾಗಿದೆ. ಗಮನಾರ್ಹವಾಗಿ ಕಾರ್ಯನಿರತ ವೇಳಾಪಟ್ಟಿಯನ್ನು ನಿರೀಕ್ಷಿಸಿ, ನಿಮ್ಮ ಕೇಂದ್ರೀಕೃತ ಗಮನ ಅಗತ್ಯವಿರುವ ಬೇಡಿಕೆಯ ಕೆಲಸದ ಹೊರೆಯೊಂದಿಗೆ. ಆದಾಗ್ಯೂ, ನಿಮ್ಮ ಬೌದ್ಧಿಕ ಸ್ಪಷ್ಟತೆ ಮತ್ತು ಸಮರ್ಥ ಕಾರ್ಯನಿರ್ವಹಣೆಯು ಪ್ರಜ್ವಲಿಸುತ್ತದೆ. ಬಾಕಿ ಉಳಿದಿರುವ ವಿಷಯಗಳನ್ನು ಸಲೀಸಾಗಿ ಮಾತ್ರವಲ್ಲದೆ ಅದ್ಭುತವಾಗಿ ಇತ್ಯರ್ಥಗೊಳಿಸಲು ನಿಮಗೆ ಅನುವು ಮಾಡಿಕೊಡುತ್ತದೆ. ನೀವು ಗಮನಾರ್ಹವಾದ ಹುರುಪು ಮತ್ತು ಸಕಾರಾತ್ಮಕ ಶಕ್ತಿಯಿಂದ ತುಂಬಿದ್ದೀರಿ. ಯಾವುದೇ ಸ್ಪರ್ಧಾತ್ಮಕ ವಾತಾವರಣದಲ್ಲಿ ಅಥವಾ ಸವಾಲಿನ ಮಾತುಕತೆಯಲ್ಲಿ ನಿಮಗೆ ನೈಸರ್ಗಿಕ ಮೇಲುಗೈಯನ್ನು ನೀಡುತ್ತದೆ. ನಿಮ್ಮ ಪ್ರಣಯ ವ್ಯವಹಾರಗಳು ಮತ್ತು ಅಸ್ತಿತ್ವದಲ್ಲಿರುವ ಆಪ್ತ ಸ್ನೇಹಗಳು ಇಂದು ನಿಜವಾದ ಸಂತೋಷ ಮತ್ತು ಭಾವನಾತ್ಮಕ ಬೆಂಬಲದ ಮೂಲಗಳಾಗಿವೆ. ಮಿಥುನ ರಾಶಿ ಜೆಮಿನಿ, ಇಂದು ನಿಮ್ಮ ಮನಸ್ಸು ಹೆಚ್ಚು ಸಕ್ರಿಯವಾಗಿದೆ ಮತ್ತು ಆತ್ಮಾವಲೋಕನದಿಂದ ಕೂಡಿದೆ. ನಿಮ್ಮ ಅರಿವಿನ ಮೂಲಕ ಆಳವಾದ ಆಲೋಚನೆಗಳು ಮತ್ತು ಪರಿಕಲ್ಪನೆಗಳ ನಿರಂತರ ಹರಿವು ಹಾದುಹೋಗುವುದರಿಂದ ನೀವು ಹೆಚ್ಚು ತಾತ್ವಿಕವಾಗಿ ಭಾವಿಸಬಹುದು. ನಿಮ್ಮ ಮಕ್ಕಳು ಅಥವಾ ಕಿರಿಯ ಸಂಬಂಧಿಕರೊಂದಿಗೆ ಇಂದು ಕೆಲವು ಮೀಸಲಾದ ಹೆಚ್ಚುವರಿ ಸಮಯವನ್ನು ಕಳೆಯುವುದು ಬಹಳ ಮುಖ್ಯ. ಅವರ ಯಾವುದೇ ಕಾಳಜಿಗಳನ್ನು ಪ್ರೀತಿಯಿಂದ ಮತ್ತು ತಾಳ್ಮೆಯಿಂದ ಪರಿಹರಿಸಲು ಇದು ಸಹಾಯಕವಾಗಿದೆ. ಈ ದೇಶೀಯ ಗಮನವು ಅಗತ್ಯವಿದ್ದರೂ ನಿಮ್ಮ ವೃತ್ತಿಪರ ಕೆಲಸವು ವಿಳಂಬವಾಗಲು ಅಥವಾ ಮುಂದೂಡಲ್ಪಡಲು ಕಾರಣವಾಗಬಹುದು. ಇದನ್ನು ಅಗತ್ಯ ವಿನಿಮಯ ಎಂದು ಸ್ವೀಕರಿಸಿ. ಇದು ಪ್ರಣಯಕ್ಕೆ ಅತ್ಯಂತ ಅನುಕೂಲಕರ ಸಮಯವಾಗಿದ್ದು, ನಿಮ್ಮ ಪ್ರೀತಿ ಮತ್ತು ಭಾವನೆಗಳನ್ನು ಮುಕ್ತವಾಗಿ ಮತ್ತು ಹಿಂಜರಿಕೆಯಿಲ್ಲದೆ ವ್ಯಕ್ತಪಡಿಸಲು ನಿಮ್ಮನ್ನು ಪ್ರೇರೇಪಿಸುತ್ತದೆ. ಅಂತಿಮವಾಗಿ, ನಿಮ್ಮ ಆಹಾರ ಮತ್ತು ಹೊಟ್ಟೆಯ ಆರೋಗ್ಯದ ಕಡೆಗೆ ಗಮನ ಕೊಡಿ, ಏಕೆಂದರೆ ಮಿತವಾಗಿರುವುದು ಇಲ್ಲಿ ಮುಖ್ಯವಾಗಿದೆ. ಕರ್ಕಾಟಕ ರಾಶಿ ಕ್ಯಾನ್ಸರ್, ಕೆಲವು ಬಗೆಹರಿಯದ ಸಮಸ್ಯೆಗಳಿಂದಾಗಿ ನಿಮ್ಮ ದಿನವಿಡೀ ಒಂದು ರೀತಿಯ ವಿಚಲನವು ವ್ಯಾಪಿಸುತ್ತದೆ. ಇದು ದುರದೃಷ್ಟವಶಾತ್ ನಿಮ್ಮ ದಕ್ಷತೆ ಮತ್ತು ಒಟ್ಟಾರೆ ಉತ್ಪಾದಕತೆಯನ್ನು ಕಡಿಮೆ ಮಾಡುತ್ತಿದೆ. ಅನಗತ್ಯ ಚಿಂತೆಗಳು ನಿಮ್ಮ ಮಾನಸಿಕ ಗಮನವನ್ನು ಬೇರೆಡೆಗೆ ಸೆಳೆಯಲು ಬಿಡದಂತೆ ನೀವು ಎಚ್ಚರ ವಹಿಸುವುದು ಅತ್ಯಗತ್ಯ. ಏಕಾಗ್ರತೆಯ ಕೊರತೆಯು ನಿಮ್ಮ ವೃತ್ತಿಪರ ಮತ್ತು ವೈಯಕ್ತಿಕ ಕ್ಷೇತ್ರಗಳು ಎರಡೂ ಈ ಚದುರಿದ ಗಮನದ ನಕಾರಾತ್ಮಕ ಪರಿಣಾಮವನ್ನು ಹೊರುವಂತೆ ಮಾಡಬಹುದು. ಸಂಭಾವ್ಯ ಹಿನ್ನಡೆಗಳನ್ನು ತಗ್ಗಿಸಲು ನಿಮ್ಮ ಕೆಲಸದ ಜವಾಬ್ದಾರಿಗಳ ಮೇಲೆ ಪ್ರಜ್ಞಾಪೂರ್ವಕವಾಗಿ ಮತ್ತು ಉದ್ದೇಶಪೂರ್ವಕವಾಗಿ ಗಮನಹರಿಸುವುದು ಮತ್ತು ಏಕಾಗ್ರತೆಯನ್ನು ಸಾಧಿಸುವುದು ಇಂದು ನಿಮ್ಮ ಪ್ರಾಥಮಿಕ ಕಾರ್ಯವಾಗಿದೆ. ಸಿಂಹರಾಶಿ ಲಿಯೋ, ಇಂದು ನಿಮ್ಮ ನೈಸರ್ಗಿಕ ಪ್ರೇರಣಾಶಕ್ತಿಯು ಅಸಾಧಾರಣವಾಗಿ ಹೆಚ್ಚಾಗಿದೆ. ಇದು ನಿಮ್ಮ ಮೇಲೆ ಅಳಿಸಲಾಗದ ಮತ್ತು ಅತ್ಯುತ್ತಮವಾದ ಪ್ರಭಾವವನ್ನು ಇತರರ ಮೇಲೆ ಬೀರಲು ಸಹಾಯ ಮಾಡುವ ನಿರಾಕರಿಸಲಾಗದ ಕಾಂತೀಯತೆಯನ್ನು ನಿಮಗೆ ನೀಡುತ್ತದೆ. ಕೇವಲ ಉಪಸ್ಥಿತಿ ಮತ್ತು ಆತ್ಮವಿಶ್ವಾಸದ ಮೂಲಕ ನೀವು ಪ್ರಮುಖ ವಿಷಯಗಳು ಮತ್ತು ವಿವಾದಗಳನ್ನು ವಿಶ್ವಾಸದಿಂದ ಮತ್ತು ಬಲವಾಗಿ ಇತ್ಯರ್ಥಗೊಳಿಸಬಹುದು ಎಂದು ನೀವು ಕಂಡುಕೊಳ್ಳುವಿರಿ. ನಿಮ್ಮ ವ್ಯಾಪಾರ ಪ್ರಯತ್ನಗಳು ಮತ್ತು ವೃತ್ತಿಜೀವನದ ಪ್ರಗತಿಯಲ್ಲಿ ನೀವು ಮಾಡುತ್ತಿರುವ ಕಠಿಣ ಪರಿಶ್ರಮಕ್ಕೆ ಶೀಘ್ರದಲ್ಲೇ ಸಂಪೂರ್ಣವಾಗಿ ಪ್ರತಿಫಲ ದೊರೆಯಲಿದೆ. ನಿಮ್ಮ ಕಣ್ಣುಗಳನ್ನು ತೆರೆದಿಡಿ, ಏಕೆಂದರೆ ಬ್ರಹ್ಮಾಂಡವು ನಿಮಗೆ ನಿರ್ದಿಷ್ಟವಾಗಿ ಹಲವಾರು ಆಹ್ಲಾದಕರ ಆಶ್ಚರ್ಯಗಳನ್ನು ಕಾಯ್ದಿರಿಸಿದೆ, ನಿಮ್ಮ ಹಾದಿಯನ್ನು ಬೆಳಗಿಸುತ್ತದೆ. ಕನ್ಯಾ ರಾಶಿ ವರ್ಗೋ, ನಿಮ್ಮ ಸುತ್ತಲೂ ನಡೆಯುತ್ತಿರುವ ಬಹಳಷ್ಟು ಚಟುವಟಿಕೆಯನ್ನು ನೀವು ಗಮನಿಸುತ್ತಿದ್ದೀರಿ. ಆದರೆ ಈ ಘಟನೆಗಳಲ್ಲಿ ನೀವು ಆಂತರಿಕ ಪ್ರಚೋದನೆ ಅಥವಾ ನೇರ ಒಳಗೊಳ್ಳುವಿಕೆಯ ಕೊರತೆಯನ್ನು ಅನುಭವಿಸಬಹುದು. ಕುಟುಂಬದ ವಿಷಯಗಳು ಆದ್ಯತೆಯಾಗುತ್ತವೆ, ನಿಮ್ಮ ತಕ್ಷಣದ ಮತ್ತು ಕೇಂದ್ರೀಕೃತ ಗಮನವನ್ನು ಬೇಡುತ್ತವೆ. ದೇಶೀಯ ಕಾಳಜಿಗಳನ್ನು ನಿಭಾಯಿಸಲು ನೀವು ಗಣನೀಯ ಸಮಯವನ್ನು ಕಳೆಯುವ ಅಗತ್ಯವಿದೆ. ಆರ್ಥಿಕವಾಗಿ ನಿಮ್ಮ ಪರಿಸ್ಥಿತಿಯನ್ನು ಸುಧಾರಿಸಲು ನೀವು ಸ್ಥಿರ ಮತ್ತು ಶ್ಲಾಘನೀಯ ಪ್ರಯತ್ನಗಳನ್ನು ಮಾಡುತ್ತಿದ್ದೀರಿ. ಇದು ದೀರ್ಘಾವಧಿಯಲ್ಲಿ ಲಾಭದಾಯಕ ಮತ್ತು ಪ್ರತಿಫಲದಾಯಕವಾಗಿರಲು ಭರವಸೆ ನೀಡುತ್ತದೆ. ಆದಾಗ್ಯೂ ಇಂದು ವಿವೇಚನೆಯು ಸೂಕ್ತವಾಗಿದೆ.
ಸದ್ಯಕ್ಕೆ ದೊಡ್ಡ ಹಣಕಾಸಿನ ವಹಿವಾಟುಗಳು ಅಥವಾ ಪ್ರಮುಖ ಹೂಡಿಕೆಗಳನ್ನು ತಪ್ಪಿಸುವುದು ಬುದ್ಧಿವಂತಿಕೆಯಿಂದ ಕೂಡಿರುತ್ತದೆ. ತುಲಾರಾಶಿ ಲಿಬ್ರಾ, ಇದು ಪ್ರೀತಿ ಮತ್ತು ಪ್ರಣಯಕ್ಕೆ ನಿಜವಾಗಿಯೂ ಉತ್ತಮ ದಿನವಾಗಿ ರೂಪುಗೊಳ್ಳುತ್ತಿದೆ. ಹೃದಯದ ಎಲ್ಲಾ ವಿಷಯಗಳು ನಿರ್ಣಾಯಕವಾಗಿ ಸಕಾರಾತ್ಮಕ ದಿಕ್ಕಿನಲ್ಲಿ ಚಲಿಸುತ್ತಿವೆ. ನಿಮ್ಮ ವೃತ್ತಿಜೀವನಕ್ಕೆ ಸಂಬಂಧಿಸಿದ ವಿಷಯಗಳು ಸಹ ಅನುಕೂಲಕರವಾದ ಬೆಳಕಿನಲ್ಲಿದೆ. ನಿಮ್ಮ ಪ್ರಯತ್ನಗಳು ಸರಿಯಾದ ಸ್ಥಳದಲ್ಲಿವೆ ಎಂದು ಸೂಚಿಸುತ್ತದೆ. ನಿಮ್ಮ ಅರಿವನ್ನು ತೀಕ್ಷ್ಣವಾಗಿ ಇರಿಸಿ, ಏಕೆಂದರೆ ಪ್ರಗತಿ ಅಥವಾ ಬೆಳವಣಿಗೆಗೆ ನಿಜವಾದ ಅವಕಾಶಗಳು ನಿಮ್ಮ ಹಾದಿಗೆ ಬರಲಿವೆ ಮತ್ತು ಅವು ಕಣ್ಮರೆಯಾಗುವ ಮೊದಲು ನೀವು ಅವುಗಳನ್ನು ಬಳಸಿಕೊಳ್ಳಲು ಜಾಗರೂಕರಾಗಿರಬೇಕು. ಆಪ್ತ ಸ್ನೇಹಿತರೊಂದಿಗೆ ಕಳೆಯುವ ಸಮಯವು ವಿಶೇಷವಾಗಿ ಆನಂದದಾಯಕವಾಗಿರುತ್ತದೆ, ವಿನೋದದಿಂದ ತುಂಬಿದ ಮತ್ತು ಸಂತೋಷಕರವಾದ ವಿಶ್ರಾಂತಿಯ ಕ್ಷಣಗಳನ್ನು ಒದಗಿಸುತ್ತದೆ. ವೃಶ್ಚಿಕ ರಾಶಿ ಸ್ಕಾರ್ಪಿಯೋ, ನಿಮ್ಮ ಸಾಮಾನ್ಯವಾದ ಆತ್ಮಗೌರವ ಮತ್ತು ಆತ್ಮವಿಶ್ವಾಸದ ಬಲವಾದ ಭಾವನೆ ಇಂದು ಅಲುಗಾಡಬಹುದು. ಇದು ದುರದೃಷ್ಟವಶಾತ್ ನಿಮ್ಮ ಕೆಲಸದ ದಕ್ಷತೆಯ ಮೇಲೆ ಗಮನಾರ್ಹ ಪರಿಣಾಮ ಬೀರುತ್ತದೆ. ನೀವು ದೈಹಿಕ ಶಕ್ತಿಯ ಸಾಮಾನ್ಯ ಕುಸಿತ ಮತ್ತು ನಿರಂತರವಾಗಿ ವಿಚಲಿತವಾದ ಅಥವಾ ಕಡಿಮೆ ಮನಸ್ಥಿತಿಯೊಂದಿಗೆ ಹೋರಾಡಬೇಕಾಗಬಹುದು. ಈ ಆಕಾಶ ಸ್ಥಿತಿಯನ್ನು ಗಮನಿಸಿದರೆ, ಉತ್ಪಾದಕ ಕ್ರಿಯೆಗಾಗಿ ನಿಮ್ಮ ನಕ್ಷತ್ರಗಳು ಉತ್ತಮವಾಗಿ ಹೊಂದಿಕೆಯಾಗುವ ಹೆಚ್ಚು ಅನುಕೂಲಕರ ದಿನದವರೆಗೆ ಪ್ರಮುಖ ವಿಷಯಗಳು ಮತ್ತು ಪ್ರಮುಖ ನಿರ್ಧಾರ ತೆಗೆದುಕೊಳ್ಳುವಿಕೆಯನ್ನು ಪಕ್ಕಕ್ಕೆ ಇಡುವುದು ಹೆಚ್ಚು ಶಿಫಾರಸು ಮಾಡಲಾಗಿದೆ. ಧನುರಾಶಿ ಸ್ಯಾಜಿಟೇರಿಯಸ್, ಒಂದು ಅದ್ಭುತವಾದ ಉಲ್ಲಾಸವು ನಿಮ್ಮ ಹಾದಿಗೆ ಬರುತ್ತಿದೆ, ಏಕೆಂದರೆ ನೀವು ನಿಜವಾಗಿಯೂ ಆಶ್ಚರ್ಯಕರವಾದ ಉಡುಗೊರೆಯನ್ನು ಸ್ವೀಕರಿಸಬಹುದು ಅಥವಾ ಅನಿರೀಕ್ಷಿತ ವಿತ್ತೀಯ ಲಾಭವನ್ನು ಅನುಭವಿಸಬಹುದು. ಅದು ನಿಮಗೆ ಬಹಳ ಸಂತೋಷವನ್ನು ನೀಡುತ್ತದೆ. ವೃತ್ತಿಪರ ಮತ್ತು ವೈಯಕ್ತಿಕ ರಂಗಗಳು ಎರಡೂ ಅತ್ಯಂತ ಅನುಕೂಲಕರವಾಗಿ ಕಾಣುತ್ತವೆ. ನಿಮ್ಮ ದೈನಂದಿನ ಸಂವಹನಗಳು ಮತ್ತು ಜವಾಬ್ದಾರಿಗಳಲ್ಲಿ ಸುಗಮವಾದ ಸಾಗಾಟವನ್ನು ಸೂಚಿಸುತ್ತದೆ. ಭಾವನಾತ್ಮಕವಾಗಿ ನಿಮ್ಮ ಪ್ರೀತಿಯ ವಸ್ತುವಿನಿಂದ ನಿಮ್ಮ ಭಾವನೆಗಳ ಆಳವನ್ನು ವ್ಯಕ್ತಪಡಿಸಲು ಹಿಂಜರಿಯಬೇಡಿ. ಪ್ರಾಮಾಣಿಕತೆ ಚೆನ್ನಾಗಿ ಸ್ವೀಕರಿಸಲ್ಪಡುತ್ತದೆ. ಮಕರ ರಾಶಿ ಕ್ಯಾಪ್ರಿಕಾನ್, ಕಾರ್ಯನಿರತ ದಿನಕ್ಕೆ ಸಿದ್ಧರಾಗಿರಿ. ಅದು ಇನ್ನೂ ಉತ್ಸಾಹ ಮತ್ತು ಸಕಾರಾತ್ಮಕ ಆವೇಗದಿಂದ ತುಂಬಿರುತ್ತದೆ. ನಿಮ್ಮ ಕೆಲಸಕ್ಕೆ ಸಂಬಂಧಿಸಿದ ವಿಷಯಗಳು ವಿಶೇಷವಾಗಿ ಬೇಡಿಕೆಯಿರುತ್ತವೆ ಮತ್ತು ನಿಮ್ಮ ಉನ್ನತ ಮಟ್ಟದ ಗಮನವನ್ನು ಬಯಸುತ್ತವೆ. ಅದೃಷ್ಟವಶಾತ್ ಬಾಕಿ ಉಳಿದಿರುವ ಮತ್ತು ಇತ್ಯರ್ಥವಾಗಬೇಕಾದ ವಿಷಯಗಳನ್ನು ಸಮರ್ಥವಾಗಿ ಇತ್ಯರ್ಥಗೊಳಿಸಲು ಅಗತ್ಯವಿರುವ ಶಕ್ತಿ ಮತ್ತು ಸ್ಥಿತಿಸ್ಥಾಪಕತ್ವವನ್ನು ನೀವು ಹೊಂದಿದ್ದೀರಿ. ವ್ಯಾಪಾರ ಮತ್ತು ಕೆಲಸಕ್ಕೆ ಸಂಬಂಧಿಸಿದ ಸಭೆಗಳು ನಿಮ್ಮ ಪರವಾಗಿ ನಡೆಯುತ್ತವೆ, ಯಶಸ್ವಿ ಫಲಿತಾಂಶಗಳಲ್ಲಿ ಪರಾಕಾಷ್ಠೆಯನ್ನು ಪಡೆಯುತ್ತವೆ. ಪ್ರಣಯ ರಂಗದಲ್ಲಿ ಎಲ್ಲವೂ ರೂಪಕವಾಗಿ ಗುಲಾಬಿಗಳಂತೆ ಇದೆ, ಸಂತೋಷ ಮತ್ತು ಪ್ರೀತಿಯನ್ನು ಭರವಸೆ ನೀಡುತ್ತದೆ. ಕುಂಭರಾಶಿ ಅಕ್ವೇರಿಯಸ್, ಇಂದು ನಿಮ್ಮ ಒಟ್ಟಾರೆ ಮನಸ್ಥಿತಿ ನಿಷ್ಕ್ರಿಯವಾಗಿರುತ್ತದೆ. ಇದು ಆಳವಾದ ಚಿಂತನೆಗೆ ಅನುವು ಮಾಡಿಕೊಡುತ್ತದೆ, ಏಕೆಂದರೆ ಅನೇಕ ಆಲೋಚನೆಗಳು ನಿಮ್ಮ ಮನಸ್ಸಿಗೆ ದಂಡೆತ್ತಿ ಬರುತ್ತವೆ. ವಿದೇಶಿ ಮೂಲದಿಂದ ಬರುವ ಕೆಲವು ಕುತೂಹಲಕಾರಿ ಅಥವಾ ಸಂಭಾವ್ಯವಾಗಿ ಅಹಿತಕರ ಸುದ್ದಿಯಿಂದಾಗಿ ನೀವು ಹೆಚ್ಚುತ್ತಿರುವ ಆತಂಕದ ಭಾವನೆಯನ್ನು ಅನುಭವಿಸಬಹುದು. ಚಿಂತನಶೀಲ ಮನಸ್ಥಿತಿಯ ಹೊರತಾಗಿಯೂ ಪ್ರಯಾಣದ ಯೋಜನೆಗಳನ್ನು ಮಾಡಲು ಇದು ಅತ್ಯಂತ ಅನುಕೂಲಕರ ದಿನವಾಗಿದೆ, ಅದು ದೂರದ ಪ್ರಯಾಣಕ್ಕಾಗಿರಲಿ ಅಥವಾ ಸ್ಥಳೀಯ ವಿಹಾರಕ್ಕಾಗಿರಲಿ. ಮೀನರಾಶಿ ಪೈಸೆಸ್, ನೀವು ಕೆಲವು ಅನಿರೀಕ್ಷಿತ ಅಡೆತಡೆಗಳ ಮೂಲಕ ಸಂಚರಿಸುತ್ತಿರುವುದನ್ನು ಅಥವಾ ಪ್ರಸ್ತುತ ಪರಿಸ್ಥಿತಿಗಳಿಂದ ಸವಾಲುಗಳನ್ನು ಅನುಭವಿಸಬಹುದು. ನಿಮ್ಮ ಭಾವನಾತ್ಮಕ ಸ್ಥಿತಿಸ್ಥಾಪಕತ್ವವನ್ನು ಪರೀಕ್ಷಿಸುವ ಕೆಲವು ಅಸಮಾಧಾನಕರ ಸುದ್ದಿಗಳನ್ನು ಸ್ವೀಕರಿಸುವ ಸ್ಪಷ್ಟ ಅವಕಾಶವಿದೆ. ಸಂಭವಿಸುವ ಯಾವುದೇ ವಿಷಯದಿಂದ ಧೃತಿಗೆಡದಂತೆ ಪ್ರಯತ್ನಿಸುವುದು ನಿರ್ಣಾಯಕ ಸಲಹೆಯಾಗಿದೆ. ನೀವು ನಿಮ್ಮ ಶಕ್ತಿಯನ್ನು ಸಂಗ್ರಹಿಸಿ, ನಿಮ್ಮ ಸಮಸ್ಯೆಗಳನ್ನು ಸಕ್ರಿಯವಾಗಿ ಎದುರಿಸಬೇಕು ಮತ್ತು ದೃಢನಿಶ್ಚಯದ ಮನೋಭಾವವನ್ನು ಕಾಪಾಡಿಕೊಳ್ಳಬೇಕು. ಪರಿಹಾರಗಳು ನಿಸ್ಸಂದೇಹವಾಗಿ ಶೀಘ್ರದಲ್ಲೇ ನಿಮ್ಮ ಹಾದಿಗೆ ಬರುತ್ತವೆ, ಆದರೆ ಅಗತ್ಯವಿದ್ದರೆ ನಿಮ್ಮ ಗಮನವನ್ನು ಮರಳಿ ಪಡೆಯುವವರೆಗೆ ಪ್ರಮುಖ ಸಭೆಗಳನ್ನು ಮುಂದೂಡಲು ಹಿಂಜರಿಯಬೇಡಿ. ಈ ರಾಶಿಫಲವು ನಿಮಗೆ ಇಂದಿನ ದಿನವನ್ನು ಯೋಜಿಸಲು ಸಹಾಯಕವಾಗಿದೆ ಎಂದು ಭಾವಿಸುತ್ತೇವೆ. ನಿಮ್ಮ ದಿನವು ಮಂಗಳಕರವಾಗಿರಲಿ. ನಿಮ್ಮ ಪ್ರಶ್ನೆಗಳು ಅಥವಾ ಪ್ರತಿಕ್ರಿಯೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ಪ್ರತಿದಿನ ಇಂತಹ ಹೆಚ್ಚಿನ ರಾಶಿಫಲ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಶುಭ ದಿನ.